ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜ್ಯುವೆಲರೀಸ್ ಮತ್ತು ಸಿಲ್ಕ್ ಸ್ಯಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ. ಸತ್ಯದ ಹಾದಿಯಲ್ಲಿ ನಡೆಯುವವನು ಯಾವ ಕಾಲದಲ್ಲೂ ಕೀರ್ತಿಯನ್ನ ಪಡೆಯುತ್ತಾನೆ ಅಂತ ಹೇಳಿದವರು ನಮ್ಮ ಸ್ವಾಮಿ ವಿವೇಕಾನಂದರು. ನಿಜಕ್ಕೂ ಅವರು ಹೇಳಿದಂತಹ ಈ ಸಾಲಿಗೆ ಅವರೇ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಅಲ್ವಾ ವೀಕ್ಷಕರೇ? ಬನ್ನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ, ನಿನ್ನೆಯೇ ನೀವು ತಿಳಿಸಿದಂತೆ ಇವತ್ತು ಬಹಳಾನೇ ಒಂದು ವಿಶೇಷವಾದ ದಿನ. ತ್ಯಾಗರಾಜರ ಆರಾಧನೆ, ಸಂಗೀತ ಸಾಮ್ರಾಟ್ ಅಂತಾನೆ ಹೇಳ್ಬಹುದು ಅವರನ್ನ. ದೈವತ್ವದಲ್ಲಿ ಅವರ ಒಂದು ಮನೋಭಾವ ಎಷ್ಟರ ಮಟ್ಟಿಗಿತ್ತು, ಒಂದು ಪರಾಕಾಷ್ಠೆಯನ್ನೇ ಮುಟ್ಟಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ಬಹುಶಃ ಸಾಕಷ್ಟು ವಿಚಾರಗಳು ಅವರ ಕುರಿತಾಗಿ ಇರುತ್ತೆ ಅಂತ ಭಾವಿಸ್ತಾ ಏನ್ ಹೇಳ್ತೀರಾ? ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರಿಗೆ, ಬ್ರಹ್ಮಾಂಡ ಲೋಕಕ್ಕೆ ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ತ್ಯಾಗರಾಜರ ಆರಾಧನೆ. ತ್ಯಾಗರಾಜರು ವಿಶೇಷವಾಗಿ ಅವರಲ್ಲಿ ಇರ್ತಕ್ಕಂಥ ಆ ತಂಬೂರಿಯನ್ನು ಇಟ್ಕೊಂಡು ನಾದಸ್ವರದಲ್ಲಿ ಭಗವಂತನ ಕೃಪಾ ಕಟಾಕ್ಷದಲ್ಲಿ ನಾರದ ಮಹಾಮುನಿಗಳೇ ಸ್ವತಃ ಪುನರಾವತಾರ ಅಂತ ಹೇಳೋರು. ತ್ಯಾಗರಾಜರು ಹಾಡ್ತಾ ಇದ್ರೆ ರಾಮಚಂದ್ರನು ಬರ್ತಾ ಇದ್ನೇನೋ. ರಾಮನ ಮೇಲೆ ಸಾಕಷ್ಟು ಹಾಡುಗಳು ಹೇಳಿದ್ದಾರೆ. ಅಂಥ ಒಂದು ರಾಮನ ಮೇಲೆ ಹಾಡು ಹೇಳಿರ್ತಕ್ಕಂಥ ತ್ಯಾಗರಾಜರು ಶಿವನ ಮೇಲೆ ಹಾಡು ಹೇಳಿದ್ದಾರೆ. ಶಿವನ ಮೇಲೆ ಹಾಡು ಹೇಳಿದಾಗ ದೇವಿ ಔಪಾಸನೆಯನ್ನು ಮಾಡಿ ಆ ದೇವಿ ಆರಾಧಕರಾಗಿ ಕಾಮಾಕ್ಷಿ ದೇವಿ ಮೇಲೆ ಒಂದು ವಿಶೇಷವಾಗಿ ಹಾಡು ಹೇಳಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ಎಲ್ಲ ದೇವಾನುದೇವತೆಗಳಿಗಿಂತ ಶ್ರೀರಾಮಚಂದ್ರನ ಅನುಗ್ರಹವನ್ನು ಪಡೆದು ಕುಲದೇವರಾಗಿರ್ತಕ್ಕಂಥ ರಾಮಚಂದ್ರನ ರಾಮ ಪಟ್ಟಾಭಿಷೇಕವನ್ನು ಮಾಡಿ ಇವತ್ತಿಗೂ ಆ ಜೀವಂತವಾಗಿರ್ತಕ್ಕಂಥ ಅವರ ಗದ್ದಿಗೆಯ ಪಕ್ಕದಲ್ಲಿ ವಿಶೇಷವಾಗಿರ್ತಕ್ಕಂಥ ತ್ಯಾಗರಾಜರಲ್ಲಿ ಹತ್ತಿರದಲ್ಲೇ ತಿರುವಯ್ಯಾರೂರು ಅನ್ನೋ ಊರು, ಅವರು ಹುಟ್ಟಿದ ಊರು. ಆ ಕ್ಷೇತ್ರದ ಪಕ್ಕದಲ್ಲೇ ಒಂದು ವಿಶೇಷವಾಗಿ ಅವರು ಪೂಜೆ ಮಾಡಿರ್ತಕ್ಕಂಥ ದೇವತೆಗಳು, ಅವರು ಮಲ್ಕೊಂಡಿರ್ತಕ್ಕಂಥ ಹಾಸಿಗೆ, ಅವರು ವಿಶೇಷವಾಗಿರ್ತಕ್ಕಂಥ ಮಂಚ, ಅವರಲ್ಲಿರ್ತಕ್ಕಂಥ ನಾದವಾಗಿರ್ತಕ್ಕಂಥ ನಾದ ಶ್ರುತಿಗಳು, ಎಲ್ಲ ತಾಳಗಳು, ಆ ತಂಬೂರಿ, ಆ ವೀಣೆ ಎಲ್ಲವನ್ನೂ ಇಟ್ಕೊಂಡಿದ್ದಾರೆ. ತ್ಯಾಗರಾಜರು ಹಾಡು ಹೇಳ್ತಾ ಇದ್ರೆ ಕೃಷ್ಣ ಪರಮಾತ್ಮ ಇಳಿತಾ ಇದ್ನೇನೋ, ರಾಮಚಂದ್ರನೇ ಕೂತ್ಕೊಂಡು ಸೀತಾಮ್ಮನವ್ರ ಜೊತೆ ಉಯ್ಯಾಲಲ್ಲಿ ಕೂತ್ಕೊಂಡು ಹಾಡು ಹೇಳ್ತಾ ಇದ್ನೇನೋ, ಅಷ್ಟು ಚೆನ್ನಾಗಿತ್ತು. ಇದನ್ನು ಭಾಳಷ್ಟು ಜನ ಚಿತ್ರಗಳಿಗೆ ಬಳಸ್ಕೊಂಡ್ರು, ಎಷ್ಟೋ ಜನ ವಿಶೇಷವಾಗಿ ಸಂಗೀತಕ್ಕೆ ಬಳಸ್ಕೊಂಡ್ರು, ಎಷ್ಟೋ ಜನ ಕೃತಿಗಳಿಗೆ ಹಾಡಿದ್ರು. ಆ ಒಂದು ಕೃತಿಯಲ್ಲಿ, ವಿಶೇಷವಾಗಿರ್ತಕ್ಕಂಥ ಕೃತಿಯಲ್ಲಿ ಎಲ್ಲರೂ ತ್ಯಾಗರಾಜನ ಭಗವಂತನ ಕೃಪಾ ಕಟಾಕ್ಷಕ್ಕೆ ಹೋಲಿಸಿ ಎಂದರೋ ಮಹಾನುಭಾವುಲು ಅಂತ ಹೊಗಳಿ ಹಾಡಿರತಕ್ಕಂಥ ಗೀತೆಗಳು. ತ್ಯಾಗರಾಜರಿಗೆ ಇಷ್ಟವಾಗಿರ್ತಕ್ಕಂಥ ಸ್ವಗೀತೆ ನಾವು ನೀವು ಗೊತ್ತಿಲ್ಲದೆ ಇರತಕ್ಕಂಥ ಎಷ್ಟೋ ಹಾಡುಗಳು, ಎಷ್ಟೋ ರಾಗಮಾಲಿಕೆಗಳು ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಇದನ್ನೆಲ್ಲ ನಾವು ನಾದಸ್ವರದಲ್ಲಿ ಉಪಯೋಗಿಸ್ತಾ ಇರತಕ್ಕಂಥವ್ರು. ಅಂದರೆ ಇವತ್ತಿಗೂ ಮದುವೆಯಲ್ಲಿ ಮಂಗಳವಾದ್ಯದವರು ವಿಶೇಷವಾಗಿ ಉಪಯೋಗಿಸ್ತಕ್ಕಂಥದ್ರಲ್ಲಿ ನಾದಸ್ವರ. ಆ ನಾದಸ್ವರದಲ್ಲಿ ಎಷ್ಟೋ ಜನ ಹಾಡದೇ ಇರುವಂಥ ಸ್ವರಗಳೆಲ್ಲ ತ್ಯಾಗರಾಜ ಕೀರ್ತನೆಯನ್ನು ಅವರ ನಾದಸ್ವರದ ಮುಖಾಂತರವಾಗಿ ಮದುವೆಗಳಿಗೆ, ಒಳ್ಳೆಯ ಮಂಗಳವಾಗಿರ್ತಕ್ಕಂಥ ದಿನಗಳಿಗೆ, ವಿಶೇಷವಾಗಿ ದೇವರ ಉತ್ಸವಗಳಿಗೆ, ಆ ತೇರು ರಥೋತ್ಸವಕ್ಕೆ ಪ್ರಾರಂಭ ಮಾಡಿ ಪೂಜೆ ಪುನಸ್ಕಾರಕ್ಕೆ ಉಪಯೋಗಿಸ್ಕೊತಾರೆ. ಅಂಥ ಒಂದು ಕೃತಿಗಳಲ್ಲಿ ಇವತ್ತಿಗೂ ಜೀವಂತವಾಗಿರ್ತಕ್ಕಂಥದ್ದು ಲಕ್ಷ್ಮೀ ಜನಾರ್ದನ. ಅದಕ್ಕೆ ಜನಾರ್ದನ ಅಂತಕ್ಕಂಥವನು ಶ್ರೀಮನ್ನಾರಾಯಣ. ಲಕ್ಷ್ಮೀ ಜನಾರ್ದನ ಆಗಿರ್ತಕ್ಕಂಥ ಅವನಿಗೆ ರಥೋತ್ಸವ ಇವತ್ತು ಜೀವಂತವಾಗಿ ಲಕ್ಷ್ಮೀ ಜನಾರ್ದನ ರಥೋತ್ಸವದಲ್ಲಿ ಭಗವಂತನ ಕೃಪಾ ಕಟಾಕ್ಷ. ಲಕ್ಷ್ಮೀ ಜನಾರ್ದನ ಅಂದರೆ ಲಕ್ಷ್ಮೀನಾರಾಯಣ ಅಂದರೆ ನಾರಾಯಣನ ಜೊತೆ ಲಕ್ಷ್ಮಿ ಇರ್ತಾಳೆ. ಲಕ್ಷ್ಮೀ ನರಸಿಂಹ ಅಂದರೆ ನರಸಿಂಹನ ಹತ್ರ ಲಕ್ಷ್ಮಿ ಹೋಗ್ತಾಳೆ. ಜನಾರ್ದನ ಅಂದರೆ ಲಕ್ಷ್ಮಿ ಹತ್ರ ಜನಾರ್ದನ ಬರ್ತಾನೆ. ಆಗ ಅವಳು ಯೋಗ ನಿದ್ರೆಯಲ್ಲಿರ್ತಾಳೆ. ಅದಕ್ಕೆ ಅವಳು ಭೂಲೋಕಕ್ಕೆ ಬಂದು ತಪಸ್ಸನ್ನು ಮಾಡಿದಾಗ ಜನಾರ್ದನನು ಸ್ವತಃ ಈ ಕೃತಿಯನ್ನು ಹಾಡಿದಾಗ, ಹೊಗಳಿದಾಗ ಯಾವ ಥರ ಅನ್ನೋದು ಆಭಾಸಪೂರ್ವಕವಾಗಿರ್ತಕ್ಕಂಥ ಜೀವನವನ್ನು, ಈ ಜೀವನ ಹೀಗೆ ಇರುತ್ತೆ, ಹೆಣ್ಣು ಮಕ್ಕಳಿಗೆ ಯಾವತ್ತೂ ಕೋಪ ಪಡಿಸಿದ್ರೆ ಅದೋ ಗತಿ ಅಂತ ಹೇಳಿ ಗಂಡಸರು ಎಷ್ಟೋ ಜನ ವಿಶೇಷವಾಗಿ ಗಂಡ ಹೆಂಡತಿರ ಬಾಂಧವ್ಯವನ್ನು ಹೊಂದಿಸಿರ್ತಕ್ಕಂಥ ಗೀತೆಗಳು ಕೂಡ ತ್ಯಾಗರಾಜರ ಕೀರ್ತನೆಗಳಲ್ಲಿ ಹಾಡ್ತಾರೆ. ಇವತ್ತು ಪ್ರತಿಯೊಂದು ಮದುವೆಗೂ ಮಂಗಳವಾದ್ಯ ಇಲ್ಲದೆ ಇರತಕ್ಕಂಥ ವಿಚಾರವೇ ಇಲ್ಲ. ಪ್ರತಿಯೊಂದು ಮಂಗಳಕರವಾಗಿರಬೇಕು. ಒಂದು ತೇರು ಹೊರಡಬೇಕು ಅಂದರೆ ಮಂಗಳವಾದ್ಯ ಭಾಳ ಮುಖ್ಯ. ಅಂಥ ಒಂದು ಸಂಗೀತ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಈ ಮುಖಾಂತರ ನೋಡೋಣ. ಬನ್ನಿ ವೀಕ್ಷಕರೇ. sa
ಬಹಳ ಸಂತೋಷ. ಈಗ ಆ ತ್ಯಾಗರಾಜರನ್ನ ಸಂತೋಷ ಪಡಿಸಿದ್ದಾಯ್ತು. ಈಗ ನಾವು ನೀವು ಎಲ್ಲ ಇವತ್ತಿನ ವಿಶೇಷ ಏನು ಎತ್ತ ಅಂತ ಮತ್ತೆ ಮಾತಾಡಕ್ಕೆ ಸ್ವಲ್ಪ ವಿರಾಮ. ಎಂದೆಂದಿಗೂ ಮರೆಯಲಾಗದಂತಹ ತ್ಯಾಗರಾಜರ ಆರಾಧನೆಯ ದಿನದಂದೇ ಬಹಳ ಸೊಗಸಾಗಿ ಅವರ ಕೀರ್ತನೆಗಳು ಯಾವ ಪರಿ ಇತ್ತು, ಎಷ್ಟು ಸೊಗಸಾಗಿವೆ ಅಂತ ತೋರಿಸ್ಕೊಟ್ರಿ ಗುರುಜಿ.